ಅನ್ನಿಸ್ತಾ ಇದೆ, ಎಷ್ಟು ಹೆಮ್ಮೆ ಇದೆ. ತಾವು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಗಿರಿಜಾ ಲೋಕೇಶ್ ಅವರಿಗೆ. ಇಲ್ಲಿ ಕುಳಿತಿರುವ ಎಲ್ಲ ನಿರ್ಮಾಪಕರು ನಮಗೆ ಊಟವನ್ನು ನೀಡಿದ್ದೀರಾ, ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದೀರಾ, ನಮ್ಮ ಬದುಕಿಗೆ ಕಾರಣರಾಗಿದ್ದೀರಾ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಚಪ್ಪಾಳೆ ಹೊಡೀರಪ್ಪ, ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ನಾನು. ಮತ್ತು 93 ವರ್ಷದ ವಾಕ್ಚಿತ್ರ, ಇದು ಒಂದು ನಮ್ಮ ಪಾಲಿಗೆ, ನನ್ನ ಕುಟುಂಬದ ಪಾಲಿಗೆ ಒಂದು ಹೆಮ್ಮೆಯ ಸಂಗತಿ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಕನ್ನಡ ಚಲನಚಿತ್ರರಂಗ ಎಷ್ಟೊಂದು ಸಾಧನೆ ಮಾಡಿದೆ ಅಂದರೆ ಹೇಳಲು ಸಾಧ್ಯವಾದದ್ದು. ಹಾಗಾಗಿ ಆ ಮಹಾತ್ಮರಿಗೆ ನಾನು ಪ್ರಾತಸ್ಮರಣೀಯರು ಅಂದರೆ ಆರ್ ನಾಗೇಂದ್ರ ರಾವರನ್ನು ನೆನೆಸ್ಕೋಬೇಕು. ನಮ್ಮ ನಿರ್ಮಾಪಕರು ಡೊಂಗಾಚಿಯವರು ನಾಗೇಂದ್ರ ರಾಯರಲ್ಲಿ ಹೋಗಿ ಕೇಳಿದಾಗ ಸಿನಿಮಾ ಮಾಡಿಕೊಡಿ ಅಂದಾಗ ಸುಬ್ಬಯ್ಯ ನಾಯ್ಡುಗಳು ಹೀರೋ ಆದರೆ ಮಾತ್ರ ನಾನು ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರಂತೆ. ಎಂಥ ಆತ್ಮೀಯ ಸ್ನೇಹ ಅವರದು ಅಂತ ನನಗೆ ಈಗ ಮನವರಿಕೆ ಆಗ್ತಿದೆ. ಒಂದು ಏನು ಅಂದರೆ ಒಂದು ರೆಕಾರ್ಡ್, ಅದು ಇವಾಗ ಹೀರೋ ಆಗೋದು ನಾಗೇಂದ್ರ ರಾಯರೇ ಆಗಿರ್ಬೋದಾಗಿತ್ತು, ಬೇರೆಯವರು ಆಗಿರ್ಬೋದಾಗಿತ್ತು. ಆದರೆ ನಾಗೇಂದ್ರ ರಾಯರು ಸುಬ್ಬಯ್ಯ ನಾಯ್ಡು ಅವರೇ ಆಗಬೇಕು ಅಂತ ಹೇಳಿ ಅವರಿಗೆ ಹೀರೋ ಸ್ಥಾನವನ್ನು ಬಿಟ್ಟುಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಕೊನೆಯ ಉಸಿರಿರೋವರೆಗೂ ನಾನು ನೆನಪುತ್ತಲೇ ಇರ್ತೀನಿ. ನಮ್ಮ ಮಾವನವರು ಅವರು ಒಂದು ಪರಿಶ್ರಮದಿಂದ ಮುಂದೆ ಬಂದವರು. ಪರಿಶ್ರಮದಿಂದ ವೀರಣ್ಣ ಅವರ ನಾಟಕ ಸಂಸ್ಥೆಗೆ ಸೇರ್ಕೋಬೇಕು ಅಂತ ಹೋದಾಗ ತುಂಬ ತೆಳ್ಳಕ್ಕಿದ್ರಂತೆ. ಹಾಡೋಕ್ಕೆ ಬರುತ್ತಾ, ಮಾತಾಡೋಕ್ಕೆ ಬರುತ್ತಾ ಅಂದರೆ ಹೇಳ್ಕೊಟ್ರೆ ಮಾಡ್ತೀನಿ ಬುದ್ಧಿ ಅಂತ ಹೇಳಿದ್ರಂತೆ. ಅದಕ್ಕೆ ಓಹೋ, ನಿನಗೆ ಮಾತು ಹೇಳ್ಕೊಟ್ಟು, ಸಂಗೀತ ಹೇಳ್ಕೊಟ್ಟು, ನಿನ್ನ ಹತ್ರ ಪಾತ್ರ ಮಾಡಿಸಿ ನಾನು ಯಾವಾಗ ನನ್ನ ಕಂಪನಿನ ಉದ್ಧಾರ ಮಾಡೋದು, ಆಗಲ್ಲ, ಸೇರಿಸ್ಕೊ. ಆಮೇಲೆ ಸುಬ್ಬಯ್ಯ ನಾಯ್ಡುಗೋಸ್ಕರನೇ ಕಥೆಗಳನ್ನು ಬರೆಸ್ತಾ ಇದ್ದಾರೆ. ಈ ಸಂಭ್ರಮವನ್ನು ನಾವು ಮನೆಯಲ್ಲಿ ಆಚರಿಸ್ಕೊಳ್ಳೋದಲ್ಲ ಅಂತ ಸುಮಾರು ವರ್ಷ, ನಾನು ಮದುವೆಯಾಗಿ 51 ವರ್ಷ ಆಯಿತು. 51 ವರ್ಷದಲ್ಲಿ ಅಂಥ ಸಂಭ್ರಮ ಲೋಕೇಶ್ ಅವರು ಇರೋವರೆಗೂ ನಾನು ನೋಡಿಲ್ಲ. ಬಣಕಾರ್ ಅವರು ನಾವು ಕೆಲವು ಒಂದು ಇಂಥ ಸಮಾರಂಭಗಳಲ್ಲಿ ಸಣ್ಣದಾಗಿ ಮಾಡಿದಾಗ ನಾವು ಹೋದಾಗ ಗುರುತಿಲ್ಲದೆ ಬಂದು ಸದ್ದಿಲ್ಲದಂತೆ ಹೋಗು ಅಂತ ಹೇಳಿದಾಗೆ ನಾವು ಹೋಗಿ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಹೋಗ್ತಾ ಇದ್ವಿ ಅಷ್ಟೇ ಹೊರತು ನಮ್ಮನ್ನು ಯಾರು ವೇದಿಕೆ ಮೇಲೆ ಕರೆದು ಹೀಗೆ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಇತ್ತೀಚೆಗೆ ನಮ್ಮ ಜಯಮಾಲಾ ಅವರು ನನ್ನ ಆತ್ಮೀಯ ಗೆಳತಿ ಅಂತಲೇ ಹೇಳ್ಕೊಬೋದು. ಅವರು ಒಂದು 75ನೇ ವರ್ಷದಲ್ಲಿ ಎಂಥ ವಿಜೃಂಭಣೆಯಿಂದ ಆಚರಿಸಿದ್ರು ಆ ವಾಕ್ಚಿತ್ರವನ್ನು. ಆ ಸಮಯದಲ್ಲಿ ನಮ್ಮನ್ನೆಲ್ಲ ವೇದಿಕೆ ಮೇಲೆ ಕರೆಸಿ ನಮಗೂ ಗೌರವ ಸ್ಥಾನವನ್ನು ಕೊಟ್ಟರು. ಈಗ 93 ವರ್ಷದಲ್ಲೂ ಕೂಡ ಅವರೇ ಒಂದು ಅಧ್ಯಕ್ಷರಾಗಿ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಬೆಳಗ್ಗೆ ಕೇಕ್ ಎಲ್ಲ ಕಟ್ ಮಾಡಿ ಆಚರಣೆ ಮಾಡಿದ್ದಾರೆ. ಈಗ ನಿರ್ಮಾಪಕರು ನೀವು ಮೊದಲ ನೀವೇ ಇಂಪಾರ್ಟೆಂಟು. ನೀವಿದ್ರೇ ನಾವು, ನಿಮ್ಮಿಂದಲೇ ನಮ್ಮ ಬದುಕು ಜೀವನ ಎಲ್ಲ. ನೀವು ಈ ಸಂಭ್ರಮವನ್ನು ಆಚರಿಸ್ಕೊತಾ ಇರೋದು ನನಗೆ ನಿಜಕ್ಕೂ ಒಂಥರ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ನಿರ್ಮಾಪಕರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ, ಆ ಚಿತ್ರರಂಗದ ಇತಿಹಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಬಹಳ ಖುಷಿ ಆಗ್ತಿದೆ. ಮಿತ್ರ ಅವರೇ, ನಿಮಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇಷ್ಟೊಂದು ಜನ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ಸಂಭ್ರಮಿಸ್ತಾ ಇದ್ದೀರಾ. ಒಂದು ಹಬ್ಬದ ವಾತಾವರಣ ಇಲ್ಲಿದೆ. ಹಾಗಾಗಿ ನನ್ನನ್ನು, ನನ್ನ ಮಗನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದುವರೆದು 100 ವರ್ಷವನ್ನು ಚೆನ್ನಾಗಿ ಆಚರಿಸಿ ಆ ವರ್ಷದಲ್ಲೂ ನಾನು ಇರುವ ಹಾಗೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ಧನ್ಯವಾದ.